ಈ ನಾವೆಲ್ಲ ಏನು ಕೊಟ್ಟಿದೀವಿ ಸರ್ ಈ ಭೂಮಿ ಮೇಲೆ? ಒಂದು ಅನುಭವಕ್ಕೆ. ಶುದ್ಧ ಅಹಂಕಾರಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಸರ್ ನಮಸ್ತೆ. ನಮಸ್ಕಾರ. ತಾವು ಎಲ್ಲಿಂದ ಬಂದಿದ್ದೀರಾ? ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರಿಂದ ಎಷ್ಟನೇ ಬಾರಿ ಬರ್ತಿದ್ದೀರಾ ಸರ್? ಇದು 4ನೇ ಬಾರಿ. 4ನೇ ಬಾರಿ. ಏನ್ ಸರ್ ಅಷ್ಟೊಂದು ಹೆಣ್ಮಕ್ಳು ದೇವಸ್ಥಾನಕ್ಕೆ ಬಿಡದೆ ಹೋಗ್ತಾರಲ್ಲ, ಹಂಗೆ ಗಂಡು ಮಕ್ಳು 4ನೇ ಬಾರಿ ಬರ್ತಾ ಇದ್ದೀರಾ? ಆ ಆತ್ಮಕ್ಕೆ ಹೆಣ್ಣು ಗಂಡು ಅನ್ನೋದಿಲ್ಲ. ಆತ್ಮ ಬಂದು ಹೆಣ್ಣಾಗ್ಲಿ ಗಂಡಾಗ್ಲಿ ಒಂದೇ. ಅದು ಮೂಲಭೂತವಾಗಿ ಅದು ಕಾರಣ. ಅದಾದ ನಂತರ ಕೆಲವೊಮ್ಮೆ ಏನಾಗುತ್ತೆ, ಇವಾಗ ನಾವು ಬರೋದು ಅನ್ನೋದಕ್ಕಿಂತ ಇಲ್ಲಿ ಚೌಡೇಶ್ವರಿ ಮಾತೆ ಕರೆಸ್ಕೊಂಡಿರೋದು. ಖಂಡಿತ ಇದು ಸತ್ಯದ ಮಾತು. ಯಾಕೆಂದ್ರೆ ನೀವು ಯಾವುದೇ ತೀರ್ಥ ಸ್ಥಳಕ್ಕೆ ಎಷ್ಟೇ ಒಂದು ಮುಂಜಾಗ್ರತೆಯಿಂದ ಪ್ಲಾನ್ ಮಾಡಿದ್ರು ಕೆಲವೊಮ್ಮೆ ಆಗಲ್ಲ. ಅದೇ ದಿಢೀರ್ ಅಂತ ಒಂದೊಂದ್ ಕಡೆ ಹೋಗ್ಲಿಕ್ಕೆ ಆಗತ್ತೆ. ಇವತ್ತು ಅದೇ ರೀತಿ ಬಂದ್ರ? ಹೌದು. ಪ್ಲಾನೇ ಇಲ್ಲ. ಪ್ಲಾನಿಂಗ್ ಅಲ್ಲ. ಇವಾಗಂದ್ರೆ ಫಸ್ಟ್ ಮೊದಲು ಎರಡು ಬಾರಿ ಬಂದಾಗ ಅದು ಹಾಗೆ ದಿಢೀರ್ ಅಂತ ಬಂದಿದ್ವಿ. ಅದಾದ ನಂತರ ಇಲ್ಲಿ ಗುರುಗಳನ್ನ ಭೇಟಿ ಮಾಡಿ ಅವರು ಪ್ರಶ್ನೆ ಹಾಕಿದಾಗ ಈ ಮಡ್ಲಕ್ಕಿ ಅದು ಇದು ತಗೊಂಬಂದ್ ಕೊಡಿ ಅಂದ್ರು. ಇವತ್ತಿಂದು ಪ್ಲಾನ್ ಟ್ರಿಪ್. ಬಟ್ ಅದಕ್ಕೆ ಮುಂಚೆ ಇಲ್ಲಿ ಪ್ರೇರೇಪಣೆ ಆಗಿದ್ದು ಅದು ಕಂಪ್ಲೀಟ್ಲಿ ಅನ್ಪ್ಲಾನ್ಡ್. ಹಾಗಾಗಿ ನೀವು ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಅಂತ ಹೇಳಿದ್ರಲ್ಲ, ಅದಾಗಲ್ಲ. ಆತ್ಮಕ್ಕೆ ಒಂದು ಆಶೀರ್ವಾದ ಮಾಡ್ಬೇಕಂದ್ರೆ ಯಾವುದೇ ಪುಣ್ಯಕ್ಷೇತ್ರ ಆಗ್ಲಿ ಕರ್ಸ್ಕೊತಾರೆ. ಅದು ಸತ್ಯ. ಆಮೇಲೆ ಹೇಳ್ತಾರೆ ಸರ್ ಇಲ್ಲಿ ಎಲ್ರೂ, ನಾವೇನು ಒಂದು ನಿರೀಕ್ಷೆ ಮಾಡ್ಕೊಂಡು ಬಂದಿರ್ತೀವಿ, ಕೋರಿಕೆ ಬಂದಿರ್ತೀವಿ, ಅವ್ರ ಬಾಯಲ್ಲಿ ಹೇಳ್ತಾನೆ ಅವರೇ ಹೇಳ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು. ನನಗೂ ಮೂಲಭೂತವಾಗಿ ಫಸ್ಟ್ ಟೈಮ್ ಬಂದಾಗ ಇಲ್ಲಿ ನಾನು ಪ್ರಶ್ನೆನೇ ಹಾಕ್ಲಿಲ್ಲ. ಪ್ರಶ್ನೆ ಅಂತ ಏನ್ ನಾವು ಒಳಗೆ ಹೋಗ್ತೀವೋ ಗುರುಜಿಗಳು ಅವರೇ ಹೇಳಲಿಕ್ಕೆ ಶುರು ಮಾಡ್ತಾರೆ. ನೀವೇನ್ ಕಾರಣಕ್ಕೆ ಬಂದ್ರೆ ಅದನ್ನ ಅವರೇ ಹೇಳ್ತಾರೆ. ಇದು ಎಂತ ದೊಡ್ಡ ಮಿರಾಕಲ್ ಅಲ್ವಾ ಸರ್ ಕ್ಷೇತ್ರದ್ದು? ಇದು ರಿದ್ಧಿಗಳು ಸಿದ್ಧಿಗಳು ಎಷ್ಟೇ ಆಗ್ಲಿ, ಗುರುಗಳು ಅನ್ನಿಸ್ಕೊಂಡ್ಮೇಲೆ ಅವರಲ್ಲಿ ದೇವಿದು ಪೂರ್ಣ ಅನುಗ್ರಹ ಇರಲೇಬೇಕು. ಅದು ಇದೆ, ಸಾಕ್ಷಾತ್ಕಾರ ಆಗಿರುತ್ತೆ. ಹಾಗಾಗಿ ಆ ಒಂದು ಸಾಕ್ಷಾತ್ಕಾರ ಆಗಿರೋದ್ರಿಂದನೇ ಗುರುಗಳು ಅಂತ ಅನ್ಸ್ಕೊಳ್ಳೋದು. ಅದಾದ್ಮೇಲೆ ಅವ್ರದೇ ಆದ ಒಂದಷ್ಟು ಸಾಧನೆಗಳು ಇರುತ್ತೆ. ಅಂತವ್ರನ್ನ ಮಾತ್ರ ಗುರುಗಳನ್ನ ಸಾಧ್ಯ. ಹೌದು. ಹೀಗಾಗಿ ಒಂದು ಸಾಧನೆ ಮಾಡಿದ ನಂತರ ಒಂದು ಹಂತದಲ್ಲಿ ಈ ಶಕ್ತಿಗಳು ಬೇರೆ ಗುರುಗಳ ಮೂಲಕ ಆಗ್ಬೋದು, ಅಥವಾ ಈ ನಾನು ಹೇಳ್ದಂಗೆ ಡೈರೆಕ್ಟ್ ಆಗಿ ಆಶೀರ್ವಾದಗಳಾಗುತ್ತೆ. ಸೊ ಅವ್ರದ್ದೇ ಆದ ಒಂದು ಸಾಧನೆಯಿಂದ ಆ ಒಂದು ಮಟ್ಟಕ್ಕೆ ಬಂದಿರ್ತಾರೆ. ಅದು ಸತ್ಯ. ಅದು ಸಾಧನೆ ಅಂದ್ರೆ ಸುಮ್ಮನೆ ಬರುವಂತದ್ದಲ್ಲ. ಹಾಗೀಗಲ್ಲ. ಅದರಲ್ಲಿ ತುಂಬಾ ನಿಷ್ಠೆ, ಒಂದು ಸಾಕಷ್ಟು ಆಶೀರ್ವಾದಗಳಿರ್ಬೇಕು. ಇದಕ್ಕೆ ಅಂತಾನೆ ನಾವು ಜನ್ಮ ಎತ್ತು ಬಂದಿರ್ಬೇಕು. ಅದಕ್ಕೆ ಪ್ರತಿಯೊಂದನ್ನು ಕೂಡ ತ್ಯಾಗ ಮಾಡಬೇಕು. ಎಲ್ಲ ಇದೆ. ಹೌದು. ಇಲ್ಲಿ ಪ್ರಸಾದ ಬಗ್ಗೆ ಏನ್ ಹೇಳ್ತಾರೆ ಸರ್? ಅನ್ನದಾಸೋಹ, ತೃಪ್ತಿ ಆಗುವಂತ ಒಂದು ಅನ್ನದಾಸೋಹ. ದಣದ್ ಬಂದಿರ್ತೀವಿ, ಇಲ್ಲಿ ಬಂದಾದ್ಮೇಲೆ ಹಶು ಆಗ್ಲಿ ಆಗದಿರ್ಲಿ ತಿಂದಾಗ ಒಂದು ಚೇತನ ಬರುತ್ತೆ. ಈಗ ನೀವು ಸಿಟಿಲಿ ಒಳ್ಳೆ ಊಟ ಮಾಡಿರ್ತೀರಾ, ಇಲ್ಲಿ ಬಂದು ಈ ಪ್ರಸಾದ ಹೇಗಿತ್ತು ಅನಿಸ್ತದೆ? ನಾ ಅದೇ ಹೇಳಲಿಕ್ಕೆ ಬಂದೆ. ನೀವೆಂತೆ ತೀರ್ಥಕ್ಷೇತ್ರಕ್ಕೆ ಹೋದ್ರು ಕೂಡ ಅಲ್ಲಿ ನೀವು ತಿಂದ ತಕ್ಷಣ ಒಂದು ಚೈತನ್ಯ ನಿಮ್ಮಲ್ಲಿ ಬರುತ್ತಲ್ಲ, ಅದು ಡಿಫ್ರೆಂಟ್. ಅದು ಖಂಡಿತ. ಸೊ ಅದು ಇಲ್ಲೂ ಕಂಡು ಬಂದಿದೆ. ಯಾವುದೇ ತೀರ್ಥಕ್ಷೇತ್ರಕ್ಕೆ ಏನ್ ಕಮ್ಮಿ ಇಲ್ಲ. ಇದು ಹೊಸದು ಹಳೇದು ಅಂತ ನಾವು ಹೇಳಿಕ್ ಬರಲ್ಲ. ಹಾಗೆ ಒಂದು ನನ್ನ ಸಾಕ್ಷಾತ್ಕಾರ ನನಗೇನಾಗಿದೆ ಅಂದ್ರೆ, ವೈಯಕ್ತಿಕವಾಗಿ ಮಾತೆ ಇಲ್ಲಿದ್ದಾಳೆ. ತುಂಬಾ ಎನರ್ಜಿಸ್ ಇದೆ. ಏನಂದ್ರೆ ನಾವು ಜಿಜ್ಞಾಸ ಮಾಡೋಕ್ ಮಾತ್ರ ಬರಬಾರ್ದು. ಅನುಭವಿಸೋದಕ್ಕೆ ಬಂದಾಗ ಅದು ತೋರ್ಸ್ಕೊಳ್ಳುತ್ತೆ. ಈ ಜಿಜ್ಞಾಸ ಅಂದ್ರೆ ರ್ಯಾಷನಾಲಿಟಿ ಅಂತ ಇಂಗ್ಲಿಷ್ ಅಲ್ಲಿ ಅಂತೀವಿ. ಬರೀ ಬುದ್ಧಿ ಯೂಸ್ ಮಾಡಿ ಇದಿದ್ಯಾ ಅಲ್ವಾ ಅಂದ್ರೆ ಯಾರಿಗೂ ಕಾಣಿಸಲ್ಲ. ಪರೀಕ್ಷೆ ಮಾಡಕ್ ಬರಬಾರ್ದು. ಮನಸ್ಫೂರ್ತಿಯಾಗಿ ನೀವು ಯಾವುದೇ ತೀರ್ಥಕ್ಷೇತ್ರಕ್ಕೆ ಹೋದ್ರು ಆ ಒಂದು ಅನುಭೂತಿ ಆಗುತ್ತೆ. ತಾಯಿನೇ ನಿಮ್ ಬಾಯಿಲಿ ಎಲ್ಲಾರ್ಗು ಹೇಳಿಸ್ಬಿಟ್ಲು ಅಂತ ಅನ್ಸುತ್ತೆ. ಈ ತರ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ ಸರ್, ಎಲ್ಲ ಅವ್ರ ಮಕ್ಕಳೇ. ನಾವೊಂದು ಆಧ್ಯಾತ್ಮಿಕದಲ್ಲಿ ಇರ್ಬೇಕಂದ್ರೆ ಕುವೆಂಪು ಹೇಳ್ತಾರಲ್ಲ, ಹುಟ್ಟತಾ ಎಲ್ಲರೂ ಕೂಡ ವಿಶ್ವಮಾನವರೇ. ಅಷ್ಟೇ. ಸತ್ಯ. ಅದು ಯಾರು ಚಿಕ್ಕವರು ಸಣ್ಣವರು ದೊಡ್ಡವರು ಚಿಕ್ಕವರು ಇಲ್ಲ, ಏನು ಇಲ್ಲ. ಒಂದ್ ದಿವ್ಸ ಅಲ್ಲ ಇನ್ನೊಂದ್ ದಿವ್ಸ ದೇವ್ರನ್ನ ಅನುಭೂತಿಸ್ಕೊಂಡೇ ಹೋಗ್ಬೇಕು ಈ ಜೀವನದಲ್ಲಿ. ಹಾಗನ್ಬಿಟ್ಟು ನಮಗ್ ಶ್ರಮ ಇಲ್ಲ ಅಂತಲ್ಲ, ಈಶ್ವರ ಪ್ರಣಿಧಾನತ್ವ ಅಂತ ಒಂದು ಹೇಳಿಕೆ ಇದೆ ಸಂಸ್ಕೃತ ಅಲ್ಲಿ. ನಾನು ಅಷ್ಟು ಮಾಹಿರಲ್ಲ ಅದ್ರಲ್ಲಿ ಏನಂದ್ರೆ, ಒಂದು ನೀನು ಸರೆಂಡರ್ ಆಗೇ ಹೋಗಿರೋ ದೇವ್ರು ನೋಡ್ಕೋತಾನೆ. ನೀನ್ ವಿಲ್ ಪವರ್ ಅಲ್ಲಿ ಹೋದ್ರು ಕೂಡ ಕರೆಕ್ಟ್ ಸರೆಂಡರ್ ಆಗ್ಲೇಬೇಕು ನೀನು. ಅಂದ್ರೆ ಇದು ಪನಿಷ್ಮೆಂಟ್ ಅಂತ ತಗೋಬಾರ್ದು ನಾವು. ಮನುಷ್ಯನ್ಗೆ ಒಂದು ಕೊಟ್ಟಿರೋ ಒಂದು ಅರ್ಹತೆಯಲ್ಲಿ ನಾವು ಆ ಅರ್ಹತೆಯಲ್ಲಿ ಕಡೆದಾಗಿ ಬರೋದು, ದೇವರಲ್ಲಿ ಲೀನರಾಗೋದು. ಈ ನಾವೆಲ್ಲ ಏನು ಕೊಟ್ಟಿದೀವಿ ಸರ್ ಈ ಭೂಮಿ ಮೇಲೆ? ಒಂದು ಅನುಭವಕ್ಕೆ.
ಮೂಲಭೂತವಾಗಿ ಒಂದು ಅನುಭವಕ್ಕೆ. ಅಂದ್ರೆ ಅವ್ನು ಕಳ್ಸಿದ್ದೇನೆ ನೀ ಈ ತರದೊಂದು ಕೆಲಸ ಮಾಡ್ಕೋಬಾ ಅಂತ. ಅವ್ರದ್ದು ನಮ್ದು ಕೆಲಸ ಅನ್ನೋದೇ ತಪ್ಪಾಗುತ್ತೆ. ದೇವ್ರ ಕೆಲಸ ನಮ್ಮ ಕೆಲಸ ನೀವು ಲೀನರಾಗಿ ಮಾಡ್ತಿದ್ರೆ ನಂದು ಅವ್ರದ್ದು ಅಂತ ಡಿಫ್ರೆನ್ಸ್ ಕಾಣಿಸಲ್ಲ. ಹ್ಮ್ ಇದು ಹೇಳಲಿಕ್ಕೆ ತುಂಬಾ ಒಂದು ರೀತಿ ಅನ್ನಿಸ್ಬೋದು, ಬಟ್ ನಮಗೆ ಆ ಶಕ್ತಿ ಕೊಟ್ಟು ನಮಗೆ ಆ ಇದು ಮಾಡಿ ಬೇರೆ ಥರ ಯುಕ್ತಿ ಬೇರೆ ಥರ ಸಾಧನೆಗಳೆಲ್ಲ ಮಾಡಿಸಿ ಒಂದು ಲೀನರಾಗಿ ಹೋಗೋದ್ರಲ್ಲೇ ಇರೋದು ಸರ್ ಜೀವನ. ಆವಾಗ ನಮಗೆ ಗೊತ್ತಾಗತ್ತೆ, ಅಹಂ ಬ್ರಹ್ಮಾಸ್ಮಿ ಅನ್ನೋದು ಒಂದ್ಸಾರಿ ಆಗ್ಬಿಡುತ್ತೆ ಅಂತಲ್ಲ. ಹ್ಮ್ ಹ್ಮ್ ನೀವು ಏನೇ ತಗೊಂಡ್ರು ಪ್ರೇರೇಪಣೆ ಇರಬೇಕು, ಅದಕ್ಕೆ ಕಾರಕ ಶಕ್ತಿ. ಅಲ್ಲ ಈಗ ಬರುವಾಗ ಅಲ್ಲಿ ಏನು ಒಂದು ಸ್ಮಾಲ್ ಕರೆಕ್ಷನ್ ಇದೆ. 7 ಕೋಶಗಳಿಂದ ಆಗಿದೆ ಈ ದೇಹ, 5 ಕೋಶಗಳಲ್ಲಿ. 5 ಕೋಶಗಳು. ಅದು ಬಿಟ್ಟು ಇನ್ನೊಂದಷ್ಟು ಕೋಶಗಳಿರುತ್ತೆ. ಹ್ಮ್ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ನಾವು ಬರಿಗೈಯಲ್ಲಿ ಬರ್ತೀವಿ ಬರಿಗೈಯಲ್ಲಿ ಹೋಗ್ತೀವಿ ಅನ್ನೋದು ಈ ಪಂಚಭೂತಗಳಿಗೆ ಮಾತ್ರ. ಹ್ಮ್ ನಿಮ್ಮ ಆತ್ಮ ಆಗ್ಬೋದು, ನಿಮ್ಮ ಒಂದು ಫೀಲಿಂಗ್ಸ್ ಅಂತ ಎಮೋಷನ್ಸ್ ಅಂತ ಅದೊಂದು ಭಾವನೆಗಳು. ಬುದ್ಧಿ ಮನಸ್ಸು, ಇವು 3 ಹಿಂದಿನ ಜನ್ಮದಿಂದಾನು ಒಂದೇ ಇರುತ್ತೆ, ಈ ಜನ್ಮದಲ್ಲೂ ಅದೇ ಇರುತ್ತೆ, ಮುಂದಕ್ಕೆ ಹೋಗುತ್ತೆ. ಅಲ್ಲ ನಾನು ಏನು ಕೇಳಿದೆ ಅಂದ್ರೆ ಈಗ ಮನುಷ್ಯ ಬರಿಗೈಲೆ ಬರ್ತಾನೆ ಬರಿಗೈಲೆ ಹೋಗ್ತಾನೆ. ಹೌದು. ಆದ್ರೆ ನಾವ್ ಇಲ್ಲಿ ಏನಕ್ಕೆ ಬಂದಿದೀವಿ ಅಂತ ಗೊತ್ತಿಲ್ದೇನೆ ಅದಕ್ಕೆ ಇಲ್ಲಿ ಆದ್ರೆ ಇಲ್ಲಿ ಆಸ್ತಿ ಆತ್ಮದ್ ಬರುತ್ತೆ. ಸಾರಿ ಕ್ಷಮಿಸಿ. ಆತ್ಮ ಇದು ಒಂದ್ ನಿಮಿಷ ಸರ್. ನಾವು ಆಸ್ತಿ ಮಾಡ್ಬೇಕು, ಅಂತಸ್ತು ಮಾಡ್ಬೇಕು, ಒಂದು ಪವರ್ ತಗೋಬೇಕು ಅಂತ ಹೊಡೆದಾಡ್ಕೊಂಡು ಅವ್ನು ಏನಕ್ಕೆ ಬಂದಿದ್ದಾನೆ ಅವ್ನು ಕೊನೆಗೆ ಗೊತ್ತಾಗುತ್ತೋ ಗೊತ್ತಾಗಲ್ವೋ ಇವಾಗ ಹಂಗೆ ಹೊಟ್ಟೋಗ್ತಾನಲ್ಲ. ಹೇಳ್ತೀನಿ ನೋಡಿ, ಸೂಕ್ಷ್ಮವಾಗಿ ಹೇಳ್ಬಿಡ್ತೀನಿ. ಶುದ್ಧ ಅಹಂಕಾರಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಶುದ್ಧದಲ್ಲೂ ಅಹಂಕಾರ, ಶುದ್ಧ ಅಹಂಕಾರ. ಐಡೆಂಟಿಫಿಕೇಶನ್ ಅಹಂಕಾರ ಇಂಪಾರ್ಟೆಂಟ್, ಹ್ಮ್ ಬಟ್ ಅದೇ ಸುತ್ತಲೂ ಇದೇ ಜಾಸ್ತಿ ಅಂತ ಹೋಗ್ಬಿಟ್ರೆ ಏನಾಗುತ್ತೆ, ನಾವು ಬಂದಿರೋ ಒಂದು ಕಾರ್ಯ ಮರ್ತೋಗ್ತೀವಿ ನಾವು. ಆಯ್ತಾ? ಟು ಕಮಿಂಗ್ ಬ್ಯಾಕ್ ಟು ಯುವರ್ ಪಾಯಿಂಟ್, ನಿಮ್ಮ ಕ್ವಶನ್ಗೆ, ನಾವು ಬರ್ತಾ ಬರೀ ಕೈಯಲ್ಲಿ ಬರಲ್ಲ, ನಾವು ಹೋಗ್ತಾನೋ ಅಷ್ಟೇ. ಯಾಕೆಂದ್ರೆ ಆತ್ಮ ಸಂಸ್ಕಾರಗಳು ಇಟ್ಕೊಂಡು ಬಂದಿರ್ತೀವಿ. ಆತ್ಮ ಸಂಸ್ಕಾರಗಳನ್ನೇ ಎನ್ರಿಚ್ಮೆಂಟ್ ಅಂತೀವಿ, ಅದನ್ನ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿಂದ. ಸೊ ಏನ್ ನಾವು ಆ ಒಂದು ಲೋಕಾರೂಢಿ ಮಾತು ಏನಿದೆ ಅದು ಸತ್ಯ ಟು ಅನ್ ಎಕ್ಸ್ಟೆಂಟ್. ಪಂಚಭೂತಗಳಲ್ಲಿ ಲೀನರಾಗ್ತೀವಿ, ಆತ್ಮ ಲೀನರಾಗ್ತೀವಿ. ಪಂಚಭೂತದಿಂದನೇ ಆಚೆ ಹೋದಾಗ ಆ ಒಂದು ಅಹಂಕಾರ, ಶುದ್ಧ ಅಹಂಕಾರಕ್ಕೆ ಆಗ ಅನ್ಸುತ್ತೆ ವಿನಃ ಈ ಆತ್ಮ ಸಂಸ್ಕಾರಗಳು ಏನಿದೆಯೋ ಯಾವಾಗ ಸೃಷ್ಟಿಯಿಂದ ನಾವು ಸೃಷ್ಟಿ ಅಂತ ಆಯ್ತು ಆವಾಗಿಂದ ಹಿಡಿದು ಇನ್ನು ಎಷ್ಟು ವರ್ಷಗಳು ಏನು ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಹೋಗ್ತಾ ಜಗತ್ಯಾಮ್ ಜಗತ್ ಅಂತ, ಈ ಜಗತ್ತಿನಲ್ಲಿ ಜಗತ್ತಂದ್ರೆ ಬರೀ ಭೂಮಿ, ಈ ಸೂರ್ಯಮಂಡಲ ಅಲ್ಲ. ಯಾರಿಗೇ ಆಗ್ಲಿ, ಏನೇ ತಿಳ್ಕೊಳ್ಳಿ, ಏನೇ ಮಾಡ್ಲಿ, ಸಹಾನುಭೂತಿ ಆಗ್ಬೇಕಂದ್ರೆ ಫಸ್ಟ್ ನಾವು ಲೀನರಾಗ್ಬೇಕು ದೇವರಲ್ಲಿ. ಅಂದ್ರೆ ದೇವ್ರಿಗೆ ನಮ್ಮನ್ನ ನಾವು ಅಂತರಾಳದಲ್ಲಿ ಹೋಗಿ ಅಂತಃಕರಣ ಮಾಡ್ಕೊಂಡು ಹೋಗ್ತಾ ಬಂದ್ರೆ ಸ್ವಲ್ಪನೇ ದೇವರ ಒಂದು ಅಂಶ ಕಾಣಿಸುತ್ತೆ. ಆಗ ದೊಡ್ಡದು ಚಿಕ್ಕದು ಅನ್ನೋದು ಏನೂ ಇರಲ್ಲ. ಇವಾಗ ಯಾರೋ ದೇವ್ರಿಗೆ ಸಾಕ್ಷಾತ್ಕಾರ ಆಗಿದೆ ಅಂದ ತಕ್ಷಣ ಅವ್ರೇನ್ ದೊಡ್ಡವ್ರಾಗ್ಬಿಡಲ್ಲ. ಮನುಷ್ಯರೇ ಅವರು. ಎಲ್ಲಾ ಮಾನವರು ದೇವರ ಕಣ್ಣಲ್ಲಿ ಒಂದೇ. ಬಟ್ ಏನಂದ್ರೆ ಇಲ್ಲಿ ಆ ಆತ್ಮ ಸಂಸ್ಕಾರ ಹೆಚ್ಚಿಸ್ಕೊಂಡು ಹೋಗೋ ಒಂದು ಕರ್ಮ ನಾವೇನು ಬರ್ತೀವಿ ಇಲ್ಲಿ, ಅದು ಫುಲ್ಫಿಲ್ ಆಗುತ್ತೆ, ಪುರುಷಾರ್ಥ ಪರಮಾರ್ಥದ ಕಡೆ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ಸರ್. ನಿಜವಾಗ್ಲೂ ಬಹಳ ಖುಷಿ ಆಯಿತು ನಿಮ್ಮ ಹತ್ರ ಇಷ್ಟೊಂದು ಸಾಕಷ್ಟು ವಿಚಾರಗಳು ಹಂಚ್ಕೊಂಡು. ನಿಮ್ಮ ಎಫರ್ಟ್ಗೂ ತುಂಬಾ ಥ್ಯಾಂಕ್ಸ್. ಏನೋ ಒಂದು ನಮ್ಗೆ ಗೊತ್ತಿರೋದು, ಇವಾಗ ನೀವು ಬಂದು ಪಾಪ ಪರಿಶ್ರಮ ಪಟ್ಟು ತಗೋತಿದ್ದೀರಾ, ನಮಗೆ ಗೊತ್ತಿರೋದು ನಾವು ಹೇಳ್ತಿದೀವಿ. ಖಂಡಿತ ಗೊತ್ತಿರೋ ಜ್ಞಾನವನ್ನು ಜಗತ್ತಿಗೆ ಹಂಚಬೇಕು. ಎಕ್ಸಾಕ್ಟ್ಲಿ. ಎಲ್ಲಾ ಶಕ್ತಿಗಳು ಸೇರಿ ಅದೆಲ್ಲ ನಡೀತಾ ಕುಲ ಒಂದು ಉನ್ನತ ಸ್ಥಿತಿಗೆ ಹೋಗಿ ಎಲ್ಲ ಆನಂದವಾಗಿರ್ಲಿ, ಎಲ್ಲರನ್ನೂ ಒಳ್ಳೆಯದಿರಲಿ. ಲೋಕ ಸಮಸ್ತ ಆನಂದಮಹಿ ಭವ, ಲೋಕ ಸಮಸ್ತ ಆರೋಗ್ಯಮಹಿ ಭವ. ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಒಳ್ಳೆಯದಾಗಲಿ. ಮಹಾ ತಾಯಿನೇ ನಿಮ್ಮ